ಆಗಲೇಬೇಕು. 2 ತಾಲೂಕು ಭಾಳ ಅವಶ್ಯಕತೆ ಇದೆ, ಅದನ್ನು ಮಾಡಲೇಬೇಕು. ಅದು ಕೂಡ ಒತ್ತಡ ಇದೆ ಸರ್ಕಾರದಲ್ಲಿ, ಅದು ಆಗಬೇಕು, ಭಾಳ ಅವಶ್ಯಕತೆ. ಜಿಲ್ಲಾ ವಿಭಜನೆ ಆಗಬೇಕು ಅನ್ನೋದು ಭಾಳ ದಿನಗಳ ತಾವು ಬಹುತೇಕ ಸಂದರ್ಭಗಳಲ್ಲಿ ಹೇಳ್ಕೊಡ್ತೀವಿ. ಏನು ಸರ್ ಜಿಲ್ಲಾ ವಿಭಜನೆ ಏನಾದರೂ ಬರೀ ಈಗ ಇದರಲ್ಲೇ ಹೋಗೋದಾ ಅಷ್ಟೇ ಏನಾದರೂ ಸರ್ಕಾರದಿಂದ ಆಗುತ್ತಿಲ್ಲ ಅಂತ ಹೇಳಿ ನಾವು ಅಲ್ಲ ಆಗತ್ತೆ ಅಷ್ಟೇ ಹೇಳ್ಬೋದು. ಪ್ರಭಾವಿ ಸಚಿವರು ಮಾತನಾಡ್ತೀನಿ ಸರ್ಕಾರ ಮುಖ್ಯಮಂತ್ರಿ ಬೆಳಗಾವಿ ಆಗಬೇಕು ಅದೇ ರೀತಿಯಾಗಿ ನಮ್ದು ಆಗ್ಬೇಕಂತಿದೆ, ಆಗ್ತಿದೆ. ಆದ್ರೆ ಈ ನಿರ್ದಿಷ್ಟವಾಗಿ ಹೇಳಲಿಕ್ಕಾಗಲ್ಲ, ಆಗ್ತದೆ ಇಷ್ಟು ಮಾತ್ರ ನಮಗೆ ಆಶೆ ಇದೆ, ಆಗುತ್ತೆ. ರಾಜಕೀಯ ಹೇಳಿಕೆಗೆ ಸೀಮಿತ ಆಗ್ತಾ ಇದೆ ಬೆಳಗಾವಿ ಬಗ್ಗೆ. ಯಾಕಂದ್ರೆ ಕೆಲವೊಂದು ಜನ ಬೆಳಗಾವಿ ಜಿಲ್ಲೆ ಹೊಸ ಜಿಲ್ಲೆಗಳಾಗಬೇಕಂದ್ರೆ ಯಾವ ಜಿಲ್ಲೆ ಕೇಳಿದ್ರೆ ಹೇಳೋದೇ ಇರಲ್ಲ. ಇನ್ನು ಕೆಲವು ಜನ ಚಿಕ್ಕೋಡಿ ಆಗಲಿ, ಕೆಲವು ಗೋಕಾಕ್ ಆಗಲಿ, ಕೆಲವು ಅಗ್ನಿ ಆಗಲಿ, ಕೆಲವು ಬೈಲಂಗಲ್ ಎಚ್ ಪಟೇಲ್ ಸರ್ಕಾರದಾಗ ಏನು ಬಜೆಟ್ ಆಗಿತ್ತು ಅದು ಮುಂದುವರಿಬೇಕು ಅಷ್ಟೇ. ಅದರಲ್ಲಿ 3 ಇದೆ, 2 ಎಕ್ಸ್ಟ್ರಾ ಗೋಕಾಕ್ ಬಜೆಟ್ ಆಗಿ ವಿಡ್ರಾ ಮಾಡಿದ್ದಾರೆ. ಅದೇ ಮುಂದುವರಿಬೇಕು. ಯಾಕಂದರೆ 6 MLA ಕಾನ್ಸ್ಟಿಟ್ಯೂನ್ಸಿ ಒಂದು ಈಗಾಗಲೇ 7 ಜಿಲ್ಲೆ ಇದ್ದಾರೆ. 6 ಇದೆ, ಕೆಲವು ಕಡೆ 4 ಇದ್ದಾರೆ. ಒಂದು ಜಿಲ್ಲೆಗೆ 4 ಇದ್ದಾರೆ. ನಮ್ಮದು 6 ಬರ್ತದೆ ಒಂದು ಕಾನ್ಸ್ಟಿಟ್ಯೂನ್ಸಿ, ಒಂದು ಜಿಲ್ಲೆಗೆ 6 MLA. ಈಗ ವಿದ್ಯಾ ಹಾವೇರಿ ಇದೆ, ಗದಗ ಇದೆ, ಎಲ್ಲ 6 ಇದೆ. ಈಗ ಉಡುಪಿ ಇದೆ, ಸುಮಾರು ಇದೆ, ಚಾಮರಾಜನಗರ ಇದೆ, ಕೋಲಾರ ಇದೆ, ಎಲ್ಲ 6 ಇದೆ. ನಮ್ಮದು 6 ಮಾಡಿದ್ರೆ ಇನ್ನು 10 ವರ್ಷ ನಂತರ ಮಾಡೋದು. ಈಗ ಮಾಡಿದ್ರೆ ಪ್ರೆಷರ್ ಕಡಿಮೆ ಆಗುತ್ತೆ. ಯಾಕಂದ್ರೆ ಎಲ್ಲರೂ ಡಿಸ್ಟಿಕ್ ಹಾಸ್ಪಿಟ್ಲ್ ಅಂತ ಬೆಳಗಾವಿ ಓವರ್ಲೋಡೆಡ್ ಆಗಿದ್ದು. ಅದು ದಿವಸ ಡಾಕ್ಟರ್ನಾಗ ನಾವು ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ, ಅವ್ನು ಬೆಡ್ನಾಗ ತಿರ್ತೀವಿ ಅವನು. ಈಗ ಅಂತ 3 ಹಾಸ್ಪಿಟ್ಲ್ ಆದರೆ ಜಿಲ್ಲೆಗೆ ಇದ್ರ ಲೋಡ್ ಕಡಿಮೆ ಆಗ್ತದೆ. ಈಗಾಗಲೇ ನಮಗೆ ಗೋಕಾಕ್ ಡಿಸ್ಟಿಕ್ ಹಾಸ್ಪಿಟಲ್ ಕೊಟ್ಟಂತ ಗಣೇಶ್ ಅವರು ಮಾಡಿ ಸೌಲಭ್ಯ ಭಾಷೆನಲ್ಲಿ ಹೇಳಿದ್ದಾರೆ. ಅದು ಬಹುಶಃ ಮುಂದಿನ ಬಜೆಟ್ನಾಗ ಕೊಡ್ತಾರೆ, ಮುಂದಿನ ಬಜೆಟ್ನಾಗ ಸಾಕ್ಷನ್ ಮಾಡ್ತಾರೆ. ನೀರಾವರಿ ಯೋಜನೆಯಲ್ಲಿ ಅಂದ್ರೆ 5 ಹಾಸ್ಪಿಟಲ್ ಭಾಳ ಮುಖ್ಯ. ಏನಾದರೂ ಎಲ್ಲರೂ ಅದರಿಂದನೂ 200 ಕಿಲೋಮೀಟರ್ ಬೆಳಗಾವಿ ಆಗ್ತಾರೆ, ಎಲ್ಲರೂ ಹೊರದೂರಿಂದ ಬೆಳಗಾವಿ ಆಗ್ತಾರೆ ಎಲ್ಲರೂ. ಹೀಗಾಗಿ ಗೋಕಾಕ್ ಒಂದು, ಆಮೇಲೆ ಪರ್ಯಾಯವಾಗಿ ಒಂದು ಚಿಕ್ಕೋಡಿಗೆ ಜಿಲ್ಲಾ ಯಾವಾಗಂತ ಆಗಲಿ ಅಟ್ಲೀಸ್ಟ್ ಆಸ್ಪತ್ರೆಗಳಾದರೆ ಒಂದು ಬೇಕೇ ಬೇಕು. ಆ ಪ್ಲ್ಯಾನಲ್ಲಿ ಮಾಡ್ತಾ ಇದ್ವಿ. ಗೋಕಾಕು ನೆಕ್ಸ್ಟ್ ಚಿಕ್ಕೋಡಿಗೆ. ಸರ್ ಸೂಪರ್ ಸ್ಪೆಷಾಲಿಟಿ ಅದು ಘಟನೆಗಳಾಗ್ತಾನೆ ಇರ್ತಾವೆ. ಅದನ್ನು ನಾವೇ ಬೆನ್ನತ್ತಿದ್ವಿ. ಒಂದು ಆರೋಗ್ಯರಿ ಸರ್ಕಾರಿ ಜಮೀನನ್ನು ಖಾನಾಪುರದಾಗ ಹೋಗಿ ಮಾರಿದ್ದ DC ಅವರು, ನಾವು ಕೂಡ ಅವನ ಕ್ರಿಮಿನಲ್ ಕೇಸ್ ಹಾಕಿ ರದ್ದು ಮಾಡಿಬಿಟ್ಟು ಮಾಡ್ತಾ ಇದ್ವಿ. ನಮ್ಮ ಗಮನಕ್ಕೆ ಬಂದಿದ್ದೆ ಮಾಡ್ತೀವಿ. ಔಷಧಿ ಅವಧಿ ಸಂಬಂಧಪಟ್ಟ ಇಲಾಖೆಯವರು ಏನು ಮಾಡಲ್ಲ, ಅವ್ರು ನೋಡ್ಬೇಕಲ್ಲ, ಅವ್ರ ಡ್ಯೂಟಿ ಅದು. ಅವ್ರ ಮೇಲೆ ಜವಾಬ್ದಾರಿ ನೋಡೋರಲ್ಲ. ಈಗ ಇದೆ ನಮ್ಗೆ ಗೊತ್ತಿಲ್ಲ. ಅವಧಿ ಮುಗಿದ ಇಡಬಾರ್ದು. ಈಗಾಗಲೇ 120 ಕೋಟಿ ನಮ್ಮ ಸರ್ಕಾರ ಕೊಡ್ತಾ ಇದೆ. ಅದು ಆಲ್ರೆಡಿ ಪ್ಲ್ಯಾನ್ ಬೆಂಗಳೂರಿಗೆ ಅಪ್ರೂವಲ್ ಹೋಗಿದೆ. ಅದನ್ನು 120 ಕೋಟಿ ಸ್ಕೀಮ್ ಹೆಸರು ಏನದ ಸ್ಕೀಮಲ್ಲಿ ಕೊಡ್ತಾ ಇದ್ದಾರೆ. ಈಗಾಗಲೇ ಎಲ್ಲೆಲ್ಲಿ ಬೇಕು ಅವಶ್ಯಕತೆ ಮಾಡಿದ್ದಾರೆ. ಆದರೆ ನಾವು ನಗರಸಭೆಯಿಂದ ದುಡ್ಡು ಜನರೇಟ್ ಮಾಡಿ ಮಾಡುವಂಥ ಪರಿಸ್ಥಿತಿಯಲ್ಲಿ ಯಾವುದೇ ನಗರ ಪಾಲಿಕೆ ನಗರಸಭೆ ಇಲ್ಲ. ಸರ್ಕಾರನೇ ಅದಕ್ಕೆ ದುಡ್ಡನ್ನು ಕೊಡಬೇಕು. ಸರ್, ಈಗ ಎಲ್ಲ ಒಕ್ಕೂಟದಲ್ಲಿ ಈಗ ತಾತ್ಕಾಲಿಕವಾಗಿ ಕೂಡ ಇಲ್ಲ, ಭಕ್ತರು ಪರದಾಡುವಂಥದ್ದು. ಮೊನ್ನೆ ನಾವು ಹೋದಾಗ ಮಾಡ್ಲಿಕ್ಕೆ CEO ಅವ್ರಿಗೆ ಹೇಳ್ತೀವಿ. ಆದರೆ ನೀವು ಹೇಳಿದ್ವಿ ಎಲ್ಲ ಹೊಸದರಲ್ಲಿ ಇನ್ಬಿಲ್ಟ್ ಇದೆ. ಹೊಸದಾದ್ರೂ ವ್ಯವಸ್ಥೆ ಆಗಬೇಕು. ಈ ಸತಿ ಕಾರ್ಯಕ್ರಮ ಇದೆ, ಮತ್ತೆ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಹಿಳಾ ಭಕ್ತರು ಬರ್ತಾರೆ ಸರ್. ಫಸ್ಟ್ ಪ್ರಿಯಾರಿಟಿ ಹೇಳ್ದಂಗೆ ಹೊಸದರಲ್ಲಿ ಟಾಯ್ಲೆಟ್ಗೆ ಫಸ್ಟ್ ಇದರಲ್ಲಿ ಈಗ ಅಂಗಡಿಗಳನ್ನ ತೆಗೆದಿದ್ದಾರೆ, ಬುಟ್ಟಿಯಲ್ಲಿ ಹಿಡ್ಕೊಂಡು ಇಂಪ್ಲಿಮೆಂಟ್ ಆಗುತ್ತೆ. ಡಿಸ್ಪ್ಯೂಟ್ ಇತ್ತು ಸರ್ ಲ್ಯಾಂಡ್. ಎಲ್ಲಮ್ಮ ದೇವಸ್ಥಾನ 1100 ಎಕರೆ